ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭುವನ್ ವರ್ಲ್ಡ್. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದಾರೆ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ವ್ಲಾಗು ಟ್ರಿಪ್ ವ್ಲಾಗ್ ಆಗಿರುತ್ತೆ. ನಾವು ನಮ್ಮ ಫ್ಯಾಮಿಲಿ ಫುಲ್ಲು ಟ್ರಿಪ್ ಹೊರಟಿದ್ದೀವಿ. ನೋಡಿ, ಇಷ್ಟೆಲ್ಲ ಬ್ಯಾಗೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ನಾವು ಟ್ರಿಪ್ಗೆ ಹೊರಟಿದ್ದೀವಿ. ಈ ಫುಲ್ಲು ವ್ಲಾಗ್ ನೋಡಿದ್ರೆ ನಿಮಗೆ ಎಲ್ಲೆಲ್ಲಿ ಹೋಗಿದ್ವಿ ಅಂತೇಳಿ ಗೊತ್ತಾಗುತ್ತೆ. ನಮ್ಮ ಮನೇಲಿ ಅಮ್ಮ ನೀಟಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ, ಪೂಜೆ ಮಾಡಿ, ದೇವ್ರಿಗೆ ನಮಸ್ಕಾರ ಹಾಕಿ ಟ್ರಿಪ್ಗೆ ಹೊರಟ್ವಿ. ನೋಡಿ, ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂಡ ಫೋನ್ ಮಾಡ್ತಾಯಿದ್ರು. ಇಲ್ಲಿ ನಾವು ಹೋಗ್ತಾ ಇರೋದು. ಊರಿಂದ ಬರಬೇಕಿತ್ತು. ಫುಲ್ಲು ಫ್ಯಾಮಿಲಿನೇ ಹೋಗ್ತಾ ಇರೋದು. 13 ಮೆಂಬರ್ಸ್ ಹೋಗ್ತಾಯಿದ್ವಿ ಒಟ್ಟು, ಪಾಪು ಸೇರಿ 14 ಮೆಂಬರ್ಸ್, 14 ಜನ ಹೋಗ್ತಾ ಇದ್ದಿದ್ದು. ಹಾಗಾಗಿ ಫೋನ್ ಮಾಡಿ ಕೇಳ್ತಾಯಿದ್ರು, ಎಲ್ಲಿದ್ದೀರಾ ಏನು ಅಂತ ಹೇಳಿ. ಅವರು ಇನ್ನು ನಿಯರ್ ಬೈ ಇದ್ದೀವಿ, ಬನ್ನಿ ವೇಟ್ ಮಾಡ್ತಾಯಿರಿ ಅಂತ ಹೇಳಿದ್ರು. ಓಕೆ ಆಯಿತು ಅಂತ ಹೇಳಿ ನಾವು ಮನೆಯೆಲ್ಲ ಲಾಕ್ ಮಾಡಿಕೊಂಡು ಹೊರಟ್ವಿ. ಆಗಲೇ ಟೈಮು 10:30 ಆಗಿತ್ತು. ಇದು ಬಂದು 13th ಫೆಬ್ರವರಿ ಗುರುವಾರದ ವ್ಲಾಗ್ ಆಗಿರುತ್ತೆ. ನೋಡಿ, ಫುಲ್ಲು ರೋಡೆಲ್ಲ ಫುಲ್ ಖಾಲಿ ಇತ್ತು, ಯಾರೂ ಇರಲಿಲ್ಲ. ಸೊ ಫೈನಲಿ ಟಿ ಟಿ ಬಂತು. ನಮ್ಮ ತಾತ ಬಂದು ಕೆಳಗಡೆ ನಿಂತಿದ್ದರು. ನಾವು ನೋಡಿ, ಇದು ನಮ್ಮ ಅಕ್ಕ, ಇದು ನಮ್ಮ ಅತ್ತೆ ಆ್ಯಂಡ್ ನಮ್ಮ ಅಜ್ಜಿ ಎಲ್ಲರೂ ಬಂದಿದ್ದರು. ನಮ್ಮ ಅತ್ತೆ ಮಗ ಮಲಗಿದ್ದ, ಅಂದರೆ ಮಾವನ ಮಗ ಮಲಗಿದ್ದ. ಆ್ಯಂಡ್ ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತ್ಕೊಂಡ್ವಿ. ಎಲ್ಲರಿಗೂ ಹಾಯ್ ಮಾಡಿಸ್ತಾ ಇದ್ದೆ. ಇನ್ನು ನಮ್ಮ ಆಂಟಿ ಮತ್ತು ಚಿಕ್ಕಮ್ಮ, ಚಿಕ್ಕಪ್ಪ ಮತ್ತು ಅವ್ರ ಮಕ್ಕಳು ಎಲ್ಲರೂ ಕೂಡ ಬಂದರು. ಪಿಕಪ್ ಮಾಡ್ಕೊಂಡ್ವಿ ಅವ್ರ ಮನೆ ಹತ್ರನೂ ಹೋಗಿ. ಸೊ ಮೂವ್ ಆಯಿತು, ಟಿ ಮೂವ್ ಆಯಿತು. ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಅವರು ಕಾಫಿಗೆ ಅಂತ ನಿಲ್ಲಿಸಿದ್ರು. ಡ್ರೈವರು ಸ್ವಲ್ಪ ಕಾಫಿ ಕುಡಿಬೇಕಲ್ವ, ಅವರು ನೈಟ್ ಫುಲ್ಲು ಎಚ್ಚರ ಇರಬೇಕಾಗಿರೋದ್ರಿಂದ ಕಾಫಿ ಕುಡಿತಾಯಿದ್ರು. ಆ್ಯಂಡ್ ಇಲ್ಲಿ ನೋಡಿದ್ರೆ ಎಲ್ಲರೂ ಡ್ಯಾನ್ಸ್ ಆಡ್ತಿದ್ರು. ನಾನೇ ವೀಡಿಯೋ ಮಾಡ್ತಿದ್ದೆ. ನಮ್ಮ ಅಮ್ಮ, ಚಿಕ್ಕಮ್ಮ, ಅತ್ತೆ ಎಲ್ಲ ಸುಮ್ಮನೆ ಕೂತಿದ್ರು. ಇವರೆಲ್ಲ ನಮ್ಮ ಅಪ್ಪನೂ ಕೂಡ ಡ್ಯಾನ್ಸ್ ಮಾಡ್ತಿದ್ರು. ಸುಮ್ಮನೆ ಅವರೇನು ಎದ್ದಿರಲಿಲ್ಲ, ಸುಮ್ಮನೆ ಹಂಗೆ ಕೈ ಆಡಿಸ್ರಿ ಅಂತ ಹೇಳ್ತಿದ್ದೆ. ಕೈ ಆಡಿಸಿ ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲರೂ. ಇಲ್ಲಿ ನಮ್ಮ ಅಕ್ಕ, ನಮ್ಮ ಇಬ್ಬರು ತಂಗಿದಿರು, ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಕೂಡ ಡ್ಯಾನ್ಸ್ ಆಡ್ತಾಯಿದ್ರು. ಸುಮ್ಮನೆ ನಾನು ಇವ್ರಿಗೂ ಆ್ಯಕ್ಟಿಂಗ್ ಮಾಡಿ ಅಂತ ಹಂಗೆ ಹೇಳ್ಕೊಡ್ತಿದ್ದೆ. ಇವರಿಬ್ಬರು ನಮ್ಮ ಮಾಮನ ಮಕ್ಕಳು, ಅವರು ಕೂಡ ಡ್ಯಾನ್ಸ್ ಆಡ್ತಾಯಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಕೂಡ ಇದ್ದೆ. ಅಲ್ಲಿ ಸ್ವಲ್ಪನೇ ಸ್ಪೇಸ್ ಇದ್ದಿದ್ದರಿಂದ ಜಾಸ್ತಿ ಕೈ ಕಾಲು ಕುಣಿಸಿ ಡ್ಯಾನ್ಸ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಸ್ವಲ್ಪ ಸುಮಾರಾಗಿ ಹಂಗೆ ಡ್ಯಾನ್ಸ್ ಮಾಡಬೇಕಿತ್ತು. ಇದು ಲೈಫ್ ಟೈಮ್ ಮೆಮೊರಿ ಆಗಿರೋದ್ರಿಂದ ಸಣ್ಣ ವೀಡಿಯೋಸ್ ಕೂಡ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. ಯೂಟ್ಯೂಬ್ಗೆ ಹಾಕಿದಾಗ ಅಲ್ಲಿ ನನಗೆ ಮೆಮೊರೀಸ್ ಎಲ್ಲ ಸ್ಟೋರ್ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ತುಂಬ ಜೋಶಾಗಿರೋ ಸಾಂಗ್ಸ್ಗಳೇ ಹಾಕ್ಕೊಂಡು ಕುಣಿತಾಯಿದ್ರು ನಮ್ಮ ಸಿಸ್ಟರ್ಸ್ ಎಲ್ಲರೂ ಕೂಡ. ನಾನು ಕಾಪಿರೈಟ್ ಇಶ್ಯೂ ಬರುತ್ತೆ ಅನ್ನೋ ಕಾರಣದಿಂದ ನಾನು ಸಾಂಗ್ಸ್ ಎಲ್ಲ ರಿಮೂವ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ನಾವು ಡ್ಯಾನ್ಸ್ ಮಾಡ್ತಿದ್ದು ನೋಡಿ, ಅವರು ಡ್ರೈವರ್ ಇರ್ತಾರಲ್ವ, ಅವರು ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕ್ತಾಯಿದ್ರು. ಅಷ್ಟು ಚಿಕ್ಕದು ಟಿ ಆಗಿದ್ರು ಕೂಡ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಹಾಸನ ಮೇಲೆ ನಾವು ಹೋಗಿದ್ದು. ನೋಡಿ, ನಮ್ಮ ಅಕ್ಕ ಹೋಗಿ ಒಂದು ಗ್ಲಿಮ್ಸ್ನ ತಗೊಂಡು ಬಂದರು. ನಾನು ಹೋಗಿಲ್ಲ ಇದನ್ನು ತೆಗಿಯೋಕ್ಕೆ. ಸರಿ ಆಯಿತು, ಡೀಸೆಲ್ಸ್ ಎಲ್ಲ ಹಾಕ್ಸ್ಕೊಂಡು ನೆಕ್ಸ್ಟು ಹೊರಟ್ವಿ. ತುಂಬ ಚಳಿ ಇತ್ತು. ಸ್ವೆಟರು, ಬೆಡ್ಶೀಟು ಎಲ್ಲ ತೊಗೊಂಡು ಹೋಗಿದ್ವಿ ಸೇಫ್ಟಿಗಿಲ್ಲಿ. ಇವಾಗ ಸಮ್ಮರ್ ಅಂತ ಹೇಳ್ಬಿಟ್ಟು ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಜಸ್ಟ್ ಸುಮ್ಮನೆ ತೊಗೊಂಡೋಗಿದ್ರು ಕೂಡ ನಮಗೆ ಒಂದಲ್ಲ ಒಂದು ಕಡೆ ಯೂಸ್ ಆಗದೇ ಆಗುತ್ತೆ. ಆ್ಯಂಡು ಎಲ್ಲ ಮಲಗಿದ್ರು. ಆ್ಯಂಡ್ ನೆಕ್ಸ್ಟು ಒಂದು 5 ಮಿನಿಟ್ಸ್ ಆದಮೇಲೆ ಎಲ್ಲರೂ ಎದ್ಬಿಟ್ಟು ಡ್ಯಾನ್ಸ್ ಆಡೋಕ್ಕೆ ಅಂತ. ನೋಡಿ, ನನ್ನ ತಂಗಿ ಇವಳು, ಇದು ನಮ್ಮ ಅಕ್ಕ. ಆ್ಯಂಡ್ ಆ ಕಡೆ ಕುಣಿತಿರೋದು ಕೂಡ ನನ್ನ ತಂಗಿನೇ. ಎಲ್ಲರೂ ಕೂಡ ಡ್ಯಾನ್ಸ್ ಆಡ್ತಿದ್ರು. ಅಷ್ಟು ಸಣ್ಣ ಸ್ಪೇಸ್ ಇದ್ದರೂ ಕೂಡ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ಗಳು ಆಡ್ತಾಯಿದ್ರು. ಡ್ಯಾನ್ಸ್ನ ನೋಡ್ಕೊಂಡು ಬನ್ನಿ, ಆಮೇಲೆ ಸಿಗ್ತೀನಿ. ನೀವೇ ಡ್ಯಾನ್ಸ್ ಮಾಡಿ ಅಂದರೂ ಕೂಡ ನಮ್ಮ ಅಕ್ಕ ಬಿಡಲಿಲ್ಲ. ಮೆಮೊರೀಸ್ ಎಲ್ಲ ಕಲೆಕ್ಟ್ ಆಗುತ್ತೆ ಬಾ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ತಂಗಿರೆಲ್ಲರೂ ಸ್ವಲ್ಪ ಸರಿ ಆಯಿತು ಅಂತ ಹೇಳಿ ನಾನು ಸ್ಟೆಪ್ ಹಾಕೋಣ ಅಂತ ಹೋದೆ. ಫಿಲಮ್ ಸಾಂಗ್ಸ್ ಎಲ್ಲ ಅಪ್ಲೋಡ್ ಮಾಡೋಂಗಿಲ್ಲ ಅಲ್ವಾ, ಸೊ ಇಲ್ಲಾಂದರೆ ತುಂಬ ಚೆನ್ನಾಗಿರೋದು ನೋಡೋಕ್ಕೆ. ಅಲ್ಲಿ ಹಾಕಿರೋ ಸಾಂಗ್ಸ್ಗೂ ಮತ್ತು ಅಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ಸ್ಗೂ ಕೂಡ ತುಂಬ ಜೋಶ್ ಇತ್ತು. ಮತ್ತು ನಾವು ನಿಧಾನಕ್ಕೆ ಡ್ಯಾನ್ಸ್ ಆಡಿದ್ರು ಕೂಡ ಜೋಶಾಗಿ ಡ್ಯಾನ್ಸ್ ಮಾಡ್ತಿದ್ದೀವಿ ಅಂತಲೇ ಅನ್ನಿಸ್ತಾ ಇತ್ತು. ಸೊ ಹೋಗಿ ನಮ್ಮ ಡ್ಯಾನ್ಸ್ನ ನೋಡ್ಕೊಂಡು ಬನ್ನಿ, ಆಮೇಲೆ ಸಿಗ್ತೀನಿ.
ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಮಲಗಿಬಿಟ್ರು. ನನಗೆ ನಿದ್ದೆ ಬರುತ್ತಿರಲಿಲ್ಲ, ಯಾಕೆಂದರೆ ಜಾಗ ಅನ್ಕಂಫರ್ಟಬಲ್ ಆಗಿತ್ತು. ನಾನು ಹಂಗೆ ಹಿಂಗೆ ಮಾಡಿ ಸ್ವಲ್ಪ ಹೊತ್ತು ಮಲಗಿಬಿಟ್ಟೆ. ಸ್ವಲ್ಪ ಟೈಮ್ ಕೂಡ ಆಯಿತು. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು. ಟೈಮು 4:30 ಇರಬಹುದು, ಮಾರ್ನಿಂಗ್ 4:30. ಬೆಳಗ್ಗೆ ಪೂಜೆಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ರೆಡಿ ಆದ್ವಿ. ಅಲ್ಲೇ ಡ್ರೈವರು ಒಂದು ಬಾತಿಂಗ್ ರೂಮ್ ಹತ್ರ ನಿಲ್ಲಿಸಿದ್ರು. ಅಲ್ಲೇ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಟ್ವಿ. ಇವಾಗ ಇದು ಬಂದು ನಾವು ಬೋಟಿಂಗಿಗೆ ಹೋಗಬೇಕಿತ್ತು. ಸಿಗಂದೂರು ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ನದಿ ದಡದಿಂದ ಇನ್ನೊಂದು ನದಿ ದಡಕ್ಕೆ ಹೋಗಬೇಕು. ಅಲ್ಲಿ ಶರಾವತಿ ನದಿ ಹರಿತಿರುತ್ತಲ್ವ, ಅಲ್ಲಿ ಹೋಗಬೇಕು. ಎಲ್ಲರೂ ಕೂಡ ರೆಡಿ ಆಗಿದ್ವಲ್ಲ, ಹಂಗೆ ಎಲ್ಲರೂ ಸೆಲ್ಫಿ ತಗೊಳ್ತಾ ಇದ್ವಿ. ನೋಡಿ ಎಲ್ಲರೂ ಕೂಡ ಬೋಟಿಂಗ್ ಹೋಗೋಕ್ಕೆ ರೆಡಿ ಆಗ್ತಿದ್ರು. ಇನ್ನೂ ಯಾರೂ ಬಂದಿರಲಿಲ್ಲ. ಇದಲ್ಲ ಬೋಟಿಂಗು, ನಾವು ನೆಕ್ಸ್ಟ್ ಇನ್ನೊಂದು ಬೋಟ್ ಬರಬೇಕಿತ್ತು, ಅದಕ್ಕೆ ವೇಟ್ ಮಾಡ್ತಿದ್ವಿ. ಇಲ್ಲಿ ಸುಮ್ಮನೆ ನಾವು ವ್ಯೂ ಎಂಜಾಯ್ ಮಾಡೋಕ್ಕೋಸ್ಕರ ನಾವು ಬೋಟಿಂಗ್ಗೆ ಹತ್ತಿಬಿಟ್ಟು ಸುಮ್ಮನೆ ನಾನೊಂದು ಕ್ಲಿಪ್ಪಿಂಗ್ಸ್ ತಗೊಳ್ತಿದ್ದೆ. ಎಲ್ಲರೂ ಕೂಡ ನಿಂತಿದ್ದರು ಫೋಟೋಸ್ ತಗೊಂಡು. ಮತ್ತು ನಾವು ಬೋಟಿಂಗ್ ಸ್ಟಾರ್ಟ್ ಆಯಿತು. ಬೋಟ್ ಕೂಡ ಬಂತು. ನಮ್ಮ ಟಿ.ಟಿನೂ ಕೂಡ ಅದರೊಳಗೆ ಇತ್ತು. ಎಲ್ಲರೂ ಕೂಡ ಹೊರಟ್ವಿ. ಈ ನದಿ ದಡದಿಂದ ಆ ನದಿ ದಡಕ್ಕೆ ನಾವು ರೀಚ್ ಆಗಬೇಕಿತ್ತಲ್ಲ, ಅದಕ್ಕೆ ಹೊರಟ್ವಿ. ನೀರು ಫೋರ್ಸ್ ಎಲ್ಲ ತುಂಬಾ ಇತ್ತು, ಚೆನ್ನಾಗಿತ್ತು ನೋಡೋಕ್ಕೆ. ಮಾರ್ನಿಂಗ್ ವ್ಯೂ ಬೇರೆ ಅಲ್ವಾ, ಫುಲ್ಲು ಮಂಜೆಲ್ಲ ಇತ್ತು. ದೂರ ಕಾಣ್ತಾನೇ ಇರಲಿಲ್ಲ ನಮಗೆ, ಎಲ್ಲಿ ಎಡ್ಜಿದೆ ಅಂತ ಕಾಣ್ತಾನೇ ಇರಲಿಲ್ಲ. ಫುಲ್ಲು ಮೋಡ ಕವಿದ ವಾತಾವರಣ ಇತ್ತು. ಟೈಮು ಆವಾಗ 6:37 ಇರಬಹುದು. ಆವಾಗ ತಾನೇ ಸೂರ್ಯ ಹುಟ್ಟಿದ್ದು. ನೋಡ್ತಾ ಇರ್ಬೋದು, ನಮ್ಮ ಚಿಕ್ಕಮ್ಮ, ನಮ್ಮಮ್ಮ, ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕ ಎಲ್ಲರೂ ಕೂಡ ನಿಂತಿದ್ದರು. ಆ್ಯಂಡ್ ಫೈನಲಿ ನಾವು ಬೋಟಿಂಗ್ ಬಂದು ತಲುಪಿದ್ವಿ. ನೆಕ್ಸ್ಟ್ ನಾವೀಗ ಪೂಜೆಗೆ ಹೋಗಬೇಕಿತ್ತು. ಇನ್ನು ಬೋಟಿಂಗ್ ನಿಂತು ಮತ್ತು ನಾವು ತಿರ್ಗಾ 2 to 3 ಕಿಲೋಮೀಟರ್ಸು ನಾವು ಹೋಗಬೇಕು, ದೂರ ಹೋಗಬೇಕು. 3 ಕಿಲೋಮೀಟ್ರು ಡಿಸ್ಟೆನ್ಸ್ ಇತ್ತು. ಸರಿ ಆಯಿತು ಅಂತೇಳಿ ನಮ್ಮಮ್ಮ ಫೋಟೋ ಅಂತೇಳಿ ನಿಂತ್ಕೊಂಡ್ರು. ನೋಡಿ, ಇದು ಚೌಡೇಶ್ವರಿ ದೇವಾಲಯ, ಸಿಗಂದೂರು. ತುಂಬ ಚೆನ್ನಾಗಿತ್ತು. ಜನನೂ ಇರಲಿಲ್ಲ, ರಶ್ಶೂ ಇರಲಿಲ್ಲ. ಯಾಕೆ ಅಂತೇಳಿದರೆ ನಾವು ಬೆಳಗ್ಗೆನೇ ಬಂದಿದ್ವಿ. ಇದು ಶುಕ್ರವಾರ ಬೇರೆ. ಶುಕ್ರವಾರ ಟೈಮ್ ಆಗ್ತಾ ಜನಗಳ ಬರ್ತಾರಂತೆ. ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಅಲ್ವ, ಅಷ್ಟೊಂದು ಜನನೂ ಇರಲಿಲ್ಲ. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಹಸು ಎಲ್ಲ ನಿಂತಿತ್ತು. ನಾನು ಇದು ಸ್ಟ್ಯಾಚು ಅಂತ ಅಂದ್ಕೊಂಡೆ, ಬಟ್ ಅದು ನಿಜವಾದ ಹಸುನೇ. ಏನೂ ಅಳ್ಳಾಡ್ತಾ ಇರಲಿಲ್ಲ, ಕಣ್ಣು ಎಲ್ಲ ಮಿಟ್ಕಿಸ್ತಾ ಇರಲಿಲ್ಲ, ಹಂಗೆ ಇತ್ತು. ನೋಡಿ, ಎಲ್ಲರೂ ರೆಡಿ ಆಗಿದ್ರು ನೀಟಾಗಿ. ನಾನು ಕೂಡ ರೆಡಿಯಾಗಿದ್ದೆ. ಎಲ್ಲರಿಗೂ ಹಾಯ್ ಮಾಡಿಬಿಟ್ಟು ಹೋಗಿ ಮುಂದೆ ಅಂತ ಹೇಳ್ತಿದ್ದೆ. ಎಲ್ಲರೂ ಹಾಯ್ ಮಾಡಿ ಮುಂದೆ ಹೋಗ್ತಿದ್ರು. ದರ್ಶನ ಎಲ್ಲ ಆಯಿತು. ಎಲ್ಲರೂ ಕೂಡ ಊಟ ಮಾಡ್ತಾ ಕೂತ್ಕೊಂಡ್ವಿ. ಊಟ ಅಲ್ಲ, ಆ್ಯಕ್ಚುಲಿ ಟಿಫನ್ನು. ದೇವಸ್ಥಾನದಲ್ಲೇ ಟಿಫನ್ ಕೊಡ್ತಾಯಿದ್ರು. ದೇವ್ರ ಪ್ರಸಾದ ಪಲಾವ್ ಮಾಡಿದರು. ಅದನ್ನೆಲ್ಲ ತಿಂದ್ಕೊಂಡು ಕೂತ್ಕೊಂಡ್ವಿ. ನಮ್ಮ ಚಿಕ್ಕಪ್ಪ ನಂದೊಂದು ತೆಗಿ ವೀಡಿಯೋ ಅಂತ ಹೇಳಿದ್ರು. ಓಕೆ ಅಂತೇಳಿ ನಮ್ಮ ಚಿಕ್ಕಪ್ಪಂದು ಒಂದು ವೀಡಿಯೋ ತೆಗಿ. ದೇವಸ್ಥಾನದೊಳಗೆಲ್ಲ ನಾವು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಯಾಕೆಂದರೆ ಮೊಬೈಲ್ ಏನೂ ಅಲೋ ಇರಲಿಲ್ಲ ಅಲ್ವಾ, ಅದಕ್ಕೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಬಂದು ಟಿ.ಟಿಲಿ ಕೂತ್ಕೊಂಡ್ವಿ. ಅವರು ನೆಕ್ಸ್ಟು ಟೆಂಪಲಿಗೆ ಕರ್ಕೊಂಡು ಹೋಗ್ತಾಯಿದ್ರು. ನಿಯರ್ ಬೈ ಯಾವ್ದ್ಯಾವ್ದು ಇರುತ್ತೋ ಅದೆಲ್ಲ ಕವರ್ ಮಾಡ್ತಾಯಿದ್ರು. ಇಲ್ಲಿ ನಾವೆಲ್ಲ ಸೇರಿ ಅಂತ್ಯಾಕ್ಷರಿನ ಆಟ ಆಡ್ತಾಯಿದ್ವಿ. ನಾನು, ನಮ್ಮ ಅಕ್ಕ, ನಮ್ಮ ತಂಗಿಯರು ಒಂದು ಗ್ರೂಪ್ ಆದರೆ, ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಆಂಟಿ ಎಲ್ಲ ಒಂದು ಗ್ರೂಪ್ ಆಗಿದ್ದರು. ನಮ್ಮ ಅಜ್ಜಿ ಹೆಲ್ಪ್ ಮಾಡ್ತಾಯಿದ್ರು. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಮತ್ತು ಈ ಕ್ಷೇತ್ರದಲ್ಲಿ ತಗೊಂಡಿರೋಂಥ ಫೋಟೋಸ್ ಹಾಕಿರ್ತೀನಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.